ಶಾರ್ ನನ್ನ ಐಫೋನು ಲಾಕ್ ಆಗ್ಬಿಟ್ಟೈತಲ್ಲ ಶಾರ್. ಓ ಬನ್ನಿ ಬನ್ನಿ, ನಿಮ್ಮಂಥವ್ರೆ ಬೇಕಾಗಿರೋದು ನಮಗೆ. 30 minutes later. ತಗೊಳ್ರಿ, ನಿಮ್ಮ ಐಫೋನ್ ರೆಡಿ. ಹೆಂಗ್ ಮಾಡಿದ್ರಿ ಶಾರ್? ಪಟ್ಟಿ ಹಾಕಿಡ್ರ? ಪಟ್ಟಿ ಹೊಡಿಯಕ್ಕೆ ನಾನೇನು ವೈಟ್ ಸಿಮೆಂಟ್ ಕಲಿಸ್ತಿದ್ನ? ವಿಡಿಯೋ ಫುಲ್ ನೋಡ್ರಿ, ನಿಮಗೆ ಗೊತ್ತಾಗತ್ತೆ. ಮ್ಯಾಸಿವ್ ನಮಸ್ಕಾರ, ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಆ್ಯಂಡ್ ಹೌ ಇಸ್ ಇಟ್ ಗೋಯಿಂಗ್? ಇವತ್ತಿನ ಟಾಪಿಕ್ ಬಂದು ಹೌ ಟು ರೆಸ್ಟೋರ್ ಐಫೋನ್ ವಿತೌಟ್ ನೋಯಿಂಗ್ ಇಟ್ಸ್ ಪಾಸ್ವರ್ಡ್. ಸಿಂಪಲಾಗಿ ಹೇಳಬೇಕು ಅಂದರೆ ಐಫೋನ್ನ ಫ್ಲ್ಯಾಶ್ ಮಾಡೋದು ಯಾವ ಥರ ಅಂತ. ಇದಕ್ಕೊಂದು ಲಾಕ್ ಆಗಿರೋ ಐಫೋನು, ಲೈಟ್ನಿಂಗ್ ಕೇಬಲ್ ಮತ್ತೊಂದು ಲ್ಯಾಪ್ಟಾಪ್, ಈ ಮೂರು ಸಾಕು. ಈವನ್ ಬಿಫೋರ್ ಐ ಸ್ಟಾರ್ಟ್, ಲೆಟ್ ಮಿ ಕ್ಲಾರಿಫೈ ಯುವರ್ ಒನ್ ಥಿಂಗ್. ಈ ಒಂದು ಪ್ರಾಸೆಸ್ ಲೋಕಲ್ ಚಾರ್ಜಿಂಗ್ ಕೇಬಲಿಂದ ಆಗೋದಿಲ್ಲ. ಲೋಕಲ್ ಚಾರ್ಜಿಂಗ್ ಕೇಬಲ್ ಅಂದರೆ ಏನು? ಈ 4-in-1 ಚಾರ್ಜಿಂಗ್ ಕೇಬಲ್, 7-in-1 ಚಾರ್ಜಿಂಗ್ ಕೇಬಲ್ಸ್ ಅಂತೆಲ್ಲ ಬರುತ್ತಲ್ಲ, ಅದು. ಯಾಕೆ ಅಂತ ಕೇಳಿ ನಾನು ಹೇಳ್ತೀನಿ. ಈ ಒಂದು ಲೋಕಲ್ ಚಾರ್ಜಿಂಗ್ ಕೇಬಲ್ ಬರೀ ಚಾರ್ಜಿಂಗ್ ಆಗಷ್ಟೇ ಕೆಪಾಸಿಟಿ ಹೊಂದಿರುತ್ತೆ. ಯಾವುದೇ ರೀತಿ ಡೇಟಾ ಟ್ರಾನ್ಸ್ಫರ್ ಆಗೋ ಒಂದು ಕಾಂಪೊನೆಂಟ್ ಹೊಂದಿರಲ್ಲ. ಸೊ ಆದ್ದರಿಂದ ಇದರಲ್ಲಿ ಆಗಲ್ಲ. ಸೊ ವಾಟ್ ವಿ ಆಲ್ ನೀಡ್ ಇಸ್ ಡೇಟಾ ಸಿಂಕ್ ಕೇಬಲ್. ನಾನು ಕೂಡ ಈ ಲೋಕಲ್ ಕೇಬಲಲ್ಲಿ ಟ್ರೈ ಮಾಡಿ ಬೇಸತ್ತು ಬೆಂಡಾಗಿ ಬೇಜಾರಾಗಿ ತಲೆಗಿಲೆ ಎಲ್ಲ ಕೆಟ್ಟೋದ್ಮೇಲೆ ಗೊತ್ತಾಯಿತು ಇದು ಡೇಟಾ ಸಿಂಕ್ ಕೇಬಲ್ ಮಾತ್ರ ಸಾಧ್ಯ ಅಂತ. ನಾವು ರೆಸ್ಟೋರ್ ಮಾಡ್ತಿರೋ ಫೋನ್ ಬಂದು ಐಫೋನ್ 6s ಆದ್ದರಿಂದ ಬೇಕಾಗಿರೋ ಕೇಬಲ್ ಬಂದು ಲೈಟ್ನಿಂಗ್ ಕೇಬಲ್. ಇಮ್ಮಿಡಿಯೇಟಾಗಿ ಅಮೆಝಾನಲ್ಲಿ ಸರ್ಚ್ ಮಾಡಿದೆ ಲೈಟ್ನಿಂಗ್ ಕೇಬಲ್ ಅಂತ. ಒಂದೆಷ್ಟು ಪ್ರಾಡಕ್ಟ್ಸ್ ಬಂತು. ಅದರಲ್ಲಿ ಲೋ ಬಜೆಟಲ್ಲಿ ಸಿಕ್ಕಿದ ಪ್ರಾಡಕ್ಟೇ ಆ್ಯಮ್ಬ್ರೈನ್ ಟೈಪ್ C2 ಲೈಟ್ನಿಂಗ್ USB ಕೇಬಲ್. 129 ರೂಪೀಸ್ ಇದೆ ಇದ್ರ ಕಾಸ್ಟ್. ಬುಕ್ ಮಾಡಿದೆ, ಮಾರನೇ ದಿನವೇ ಬಂತು. ಬಂದ ಮೇಲೆ ಇನ್ನೇನು ವೈಟಿಂಗ್, ಲೆಟ್ ಸ್ಟಾರ್ಟ್ ಫ್ಲ್ಯಾಶಿಂಗ್. ಸ್ಟೆಪ್ 1, ಐಫೋನ್ನ ಸ್ವಿಚ್ ಆಫ್ ಮಾಡಿ, ಲ್ಯಾಪ್ಟಾಪ್ನ ಆನ್ ಮಾಡಿ, ಡೇಟಾ ಸಿಂಕ್ ಕೇಬಲ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ. ಐಫೋನಲ್ಲಿರೋ ಹೋಮ್ ಬಟನ್ನ ಒಂದು 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡು ಕೇಬಲ್ನ ಐಫೋನಿಗೆ ಪ್ಲಗಿನ್ ಮಾಡಿ. ರಿಮೆಂಬರ್, ಇಮ್ಮಿಡಿಯೇಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿರೋ ಹೋಮ್ ಬಟನ್ನ ರಿಲೀಸ್ ಮಾಡೋಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿ. ಐಫೋನಲ್ಲಿ ಐಟ್ಯೂನ್ಸ್ ಅಂತ ಒಂದು ಡಿಸ್ಪ್ಲೇ ಆಗುತ್ತೆ, ಅದು ಬರೋ ತನಕ ವೆಯ್ಟ್ ಮಾಡಿ. ಬಂದಾದಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡಿರೋ ಹೋಮ್ ಬಟನ್ನ ರಿಲೀಸ್ ಮಾಡಿ. ಇಮಿಡಿಯೇಟಾಗಿ ಲ್ಯಾಪ್ಟಾಪಲ್ಲಿ ಒಂದು ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಆ ಬಾಕ್ಸಲ್ಲಿ ಈ ಥರ ಇರುತ್ತೆ. ದರ್ ಇಸ್ ಎ ಪ್ರಾಬ್ಲಮ್ ವಿತ್ ಯುವರ್ ಐಫೋನ್ that requires it to be updated or restored. ಸ್ಟೆಪ್ 2, ಬಾಕ್ಸಲ್ಲಿ 2 ಆಪ್ಷನ್ ಇದೆ, ನೀವೇ ನೋಡ್ತಿದ್ದೀರಾ ನೋಡಿ, ರೆಸ್ಟೋರ್ ಆ್ಯಂಡ್ ಅಪ್ಡೇಟ್ ಅಂತ. ರೆಸ್ಟೋರ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ 2 ಆಪ್ಷನ್ ಬಂತು, ಅಪ್ಡೇಟ್ ಆ್ಯಂಡ್ ರೆಸ್ಟೋರ್ ಐಫೋನ್ ಅಂತ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ iCloud ID, ಪಾಸ್ವರ್ಡ್ ನೆನಪಿರಬೇಕು. ಮತ್ತು ನಿಮ್ಮ ಫೋನ್ ಬಂದು ಮ್ಯಾಕ್ಗೆ ಸಿಂಕ್ ಆಗಿರ್ಬೇಕಂತ ಏನೇನೇನೇನೋ ಇದೆ. ಬೇಡ ಅದು ನಮಗೆ. ವಿ ವಿಲ್ ಫೋಕಸ್ ಆನ್ ಫ್ಲ್ಯಾಶಿಂಗ್. ಆದುದರಿಂದ ರೆಸ್ಟೋರ್ ಐಫೋನ್ ಅಂತ ಕ್ಲಿಕ್ ಮಾಡಿ. ಮತ್ತೆ ರೆಸ್ಟೋರೆಂಟ್ ಅಪ್ಡೇಟ್ ಅಂತ ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಡಿಕ್ಲೈನ್ ಮತ್ತು ಅಗ್ರಿ ಅಂತ ಆಪ್ಷನ್ ಇದೆ, ಅಗ್ರಿ ಅಂತ ಕ್ಲಿಕ್ ಮಾಡಿ. ಎಸ್, ಸ್ಟಾರ್ಟ್ ಆಯಿತು ರೆಸ್ಟೋರ್ ಆಗೋಕ್ಕೆ. 20 ಮಿನಿಟ್ಸ್ ಅಂತ ತೋರಿಸುತ್ತೆ, ಬಟ್ 30 to 40 ಮಿನಿಟ್ಸ್ ತೊಗೊಳುತ್ತಿದ್ದು ಅಪ್ಡೇಟ್ ಆಗೋಕ್ಕೆ. ಎಲ್ಲ ಆಟೋಮೆಟಿಕ್ಕಾಗಿ ಸಿಸ್ಟಮೇ ಮಾಡುತ್ತೆ. ಅಲ್ಲಿ ಬರ್ತಿದೆ ನೋಡಿ, ಸಾಫ್ಟ್ವೇರ್ ಐಫೋನ್ ರಿಕವರಿ ಮೋಡ್. ಯುವರ್ ಮ್ಯಾಕ್ ಇಸ್ ಡೌನ್ಲೋಡಿಂಗ್ ದ ಸಾಫ್ಟ್ವೇರ್ ಫಾರ್ ದಿಸ್ ಐಫೋನ್ ಆ್ಯಂಡ್ ವಿಲ್ ರೆಸ್ಟೋರ್ ಯುವರ್ ಐಫೋನ್ ವೆನ್ ದ ಡೌನ್ಲೋಡ್ ಇಸ್ ಕಂಪ್ಲೀಟ್. ಸ್ಟೆಪ್ 3, ದ ಫೈನಲ್. ಏನಿಲ್ಲ, ಈ ಸ್ಟೆಪ್ 3ಅಲ್ಲಿ ಸಮಾಧಾನವಾಗಿ ಕೂತ್ಕೋಬೇಕಷ್ಟೆ. ಇಲ್ಲ ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಮಲ್ಕೊಂಬಿಡಿ. ಯಾಕಂದರೆ ಇದು ಟೈಮ್ ತೊಗೊಳುತ್ತೆ, ಬೇಗ ಅಂತೂ ಖಂಡಿತ ಆಗಲ್ಲ. ಎಲ್ಲ ಆಟೋಮ್ಯಾಟಿಕ್ಕಾಗಿ ಅದಾಗದೇ ಆಗುತ್ತೆ. ಐಫೋನಲ್ಲಿರೋ ಡೇಟಾ ಎಲ್ಲ ಎರೇಸ್ ಆಗಿ ಹೊಸ ಫೋನ್ ಥರ ರೆಡಿ ಆಗುತ್ತೆ. ಒಂದು ವಿಷಯ ನೆನಪಿರಲಿ, ಕನೆಕ್ಟ್ ಮಾಡಿರೋ ಡೇಟಾ ಸಿಂಕ್ ಕೇಬಲ್ನ ಯಾವುದೇ ಕಾರಣಕ್ಕೂ ಪ್ರಾಸೆಸ್ ಮಧ್ಯದಲ್ಲಿ ತೆಗೆಯೋಕ್ಕೆ ಹೋಗಬೇಡಿ. ಒಂದು ವೇಳೆ ತೆಗೆದರೆ ಮತ್ತೆ ಎಲ್ಲ ಫಸ್ಟಿಂದ ಮಾಡಬೇಕಾಗತ್ತೆ. ರೆಡಿಯಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಲಾಕ್ ಆಗಿದ್ದ ಐಫೋನ್ ಡೇಟಾ ಗೀಟ ಎಲ್ಲ ಅಳಿಸ್ಕೊಂಡು ಎರೇಸ್ ಹಾಕ್ಕೊಂಡು
ಹೊಸ ಫೋನಿನಂತೆ ನಿಮ್ಮ ಮುಂದೆ ಬರಲಿದೆ. 3, 2, 1. ಹಲೋ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಐಫೋನ್ 6s ರೆಸ್ಟೋರ್ ಅಥವಾ ಫ್ಲ್ಯಾಶ್ ಮಾಡೋದು ಹೇಗೆ ಅಂತ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಈ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಸಿಕ್ಕಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿಬಿಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋನ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕೆ ತಮ್ಮೆಲ್ಲರಿಗೆ ಮ್ಯಾಸಿವ್ ಧನ್ಯವಾದಗಳು.